ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ಸ್ನೇಹ, ಪ್ರೀತಿ, ನಂಬಿಕೆ ಇವು ಎಲ್ಲವೂ ಒಬ್ಬರ ಜೀವನವನ್ನ ಕಟ್ಟಿಕೊಡಬಲ್ಲ ಶಕ್ತಿಗಳು. ಆದರೆ ಇವುಗಳು ತಪ್ಪು ದಿಕ್ಕಿಗೆ ಹೋದಾಗ ಜೀವವೇ ಹೋಗುವಂತಹ ಸ್ಥಿತಿ ಬದುಕಿನಲ್ಲಿ ಸಂಭವಿಸುತ್ತದೆ ಎಂಬುದಕ್ಕೆ ಸಾಕ್ಷಿ ಎನ್ನುವಂತೆ ಇಲ್ಲೊಂದು ಭಯಾನಕ ಘಟನೆ ಸಂಭವಿಸಿದೆ. ಪ್ರೇಮ, ನಂಬಿಕೆ, ದುರಾಸೆ ಎಲ್ಲವೂ ಒಂದೇ ಕಥೆಯಲ್ಲಿ ಬೆರೆತ್ರೆ ಏನಾಗಬಹುದು ಎನ್ನುವಂತಹ ಭಯಂಕರ ದೃಷ್ಟಾಂತಕ್ಕೆ ಬೆಂಗಳೂರು ನಗರದಲ್ಲಿ ನಡೆದ ಈ ಯುವತಿಯ ಕೊಲೆಯೇ ಸಾಕ್ಷಿಯಾಗಿದೆ ವೀಕ್ಷಕರೇ. ಇದೊಂದು ಅಪರೂಪದ ದುರಂತದ ಪ್ರೇಮ. ಹಾಗಿದ್ರೆ ಏನಿದು ಈ ಕತೆ ಎಂಬುದನ್ನ ನೋಡೋದಾದ್ರೆ, ಈಕೆ ಇಬ್ಬರು ಮಕ್ಕಳ ತಾಯಿ, ಜಮೀನ್ದಾರ್ ಮನೆತನದ ಮುದ್ದು ಸೊಸೆ. ಮಾಡಬಾರದ ಕೆಲಸ ಮಾಡಿ ಗಂಡ ಮಕ್ಕಳನ್ನೇ ತೊರೆದು ಪ್ರಿಯಕರನ ಹಿಂದೆ ಓಡೋಡಿ ಹೋಗಿದ್ದ ಪುಣ್ಯಾತ್ಗಿತ್ತಿ ಓಯೋ ರೂಮ್ನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದೆ ಈ ಸ್ಟೋರಿಯ ರೋಚಕ ಕತೆ. ನಿಜಕ್ಕೂ ಇದು ಕಥೆಯಲ್ಲ, ಮಹಿಳೆ ತನ್ನ ಬಾಳಿಗೆ ತಂದುಕೊಂಡ ವ್ಯಥೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಆ ಓಯೋ ರೂಮ್ನಲ್ಲಿ ನಡೆದಿದ್ದೇನು? ಮಹಿಳೆಯ ಅಂತ್ಯ ಕಂಡಿದ್ದೇಗೆ? ಆಕೆ ಪ್ರೀತಿಸಿದ ಯುವಕ ಯಾರು? ಗಂಡ, ಮಕ್ಕಳು, ಜಮೀನ್ದಾರ್ ವಂಶ, ಇದರ ಒಡೆತನದಲ್ಲಿದ್ದಂತಹ ಮುದ್ದು ಸೊಸೆ ಇನ್ನೊಬ್ಬನ ಹಿಂದೆ ಓಡಿ ಹೋಗಿದ್ಯಾಕೆ? ಜಮೀನ್ದಾರ್ ವಂಶದ ಮುದ್ದು ಸೊಸೆ ಓಯೋ ರೂಮ್ನಲ್ಲಿ ಹೆಣವಾಗಿದ್ದು ಹೇಗೆ? ಇದೆಲ್ಲದರ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ. ಇಲ್ಲಿ ಪ್ರೇಯಸಿ ಕೊಲೆಯಾಗಿದ್ದಾಳೆ, ಪ್ರೇಮಿ ಅರೆಸ್ಟ್ ಆಗಿದ್ದಾನೆ. ಅದರಲ್ಲೂ ಪ್ರೇಯಸಿ ಮದುವೆಯಾಗಿ ಇಬ್ಬರು ಮಕ್ಕಳಿರೋ ತಾಯಿ. ಆಕೆಯನ್ನ ಪ್ರೀತಿಸಿದವನು ಸಾಫ್ಟ್ವೇರ್ ಇಂಜಿನಿಯರ್. 5 ವರ್ಷದ ಹಿಂದೆ ಪರಿಚಯವಾಗಿ ಶುರುವಾದ ಪ್ರೀತಿ ಸದ್ಯ ಕೊಲೆಯಲ್ಲಿ ಅಂತ್ಯವಾಗಿದ್ದೆ ದುರಂತ. ಈಕೆ ಹೆಸರು ಹರಿಣಿ, ವಯಸ್ಸು 36, ಬೆಂಗಳೂರಿನ ಕೆಂಗೇರಿ ನಿವಾಸಿ ಈಕೆ. ಜಮೀನ್ದಾರ್ ಮನೆತನದ ಸೊಸೆ ಇವಳಾಗಿದ್ದಾಳೆ. ಇಬ್ಬರ ಮಕ್ಕಳ ತಾಯಿ. ಮನೆ ಆಯ್ತು, ಸಂಸಾರ ಆಯ್ತು ಅಂತ ಸುಮ್ಮನೆ ಇದ್ದಿದ್ರೆ ಎಷ್ಟೊತ್ತಿಗೆ ಜೀವಂತವಾಗಿ ಇರ್ತಿದ್ಲು. ಆದ್ರೀಗ ಮತ್ತೊಬ್ಬನ ಪ್ರೀತಿಯಲ್ಲಿ ಬಿದ್ದು ತಪ್ಪಿಗೆ ಓಯೋ ಹೋಟೆಲ್ ಒಂದರಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಹರಿಣಿ ಗಂಡ ದಾಸೇಗೌಡ ಕೆಂಗೇರಿ ಬಳಿಯ ಜಮೀನ್ದಾರ್ ಕುಟುಂಬದವರು. 13 ವರ್ಷದ ಹಿಂದೆ ಹರಿಣಿಗೆ ಮದುವೆಯಾಗಿತ್ತು. ದಂಪತಿಗೆ 12 ಹಾಗೂ 10 ವರ್ಷದ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಆದರೆ 5 ವರ್ಷದ ಹಿಂದೆ ಜಾತ್ರೆಯೊಂದರಲ್ಲಿ ಪರಿಚಯವಾಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಈಕೆಯ ಪಾಲಿಗೆ ಕಂಟಕವಾಗಿ ಪರಿಣಮಿಸಿಬಿಟ್ಟಿದ್ದಾನೆ. ಕೆಂಗೇರಿ ಊರ ಹಬ್ಬಕ್ಕೆ ಹೋದಾಗ ಯಶಸ್ಗೆ ಹರಿಣಿ ಪರಿಚಯ ಆಗಿದ್ದಾಳೆ. 5 ವರ್ಷದ ಹಿಂದೆ ಪರಿಚಯವಾಗಿದ್ದ ಇಬ್ಬರು ಕಳೆದ 2 ವರ್ಷದಿಂದ ಪ್ರೀತಿ ಮಾಡಿದ್ರು. ಇಬ್ಬರ ಅನೈತಿಕ ಸಂಬಂಧದ ಬಗ್ಗೆ ಹರಿಣಿ ಪತಿಗೆ ಗೊತ್ತಾಗಿತ್ತು. ಇದರ ನಂತರ ಜಗಳವಾಗಿ ಏಪ್ರಿಲ್ನಲ್ಲಿ ಹರಿಣಿ ಪತಿ ಮೊಬೈಲ್ ಅನ್ನ ಕಿತ್ತುಕೊಂಡಿದ್ರು ಕೂಡ. ಇದಾದ ಬಳಿಕ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಹರಿಣಿಯನ್ನ ಯಶಸ್ಸು ಸಂಪರ್ಕ ಮಾಡಿರಲಿಲ್ಲ. ಇನ್ನು ಹರಿಣಿ ಇಲ್ಲದ ಹುಚ್ಚನಂತಾಗಿದ್ದ ಯಶಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡ್ತಿದ್ದ. ಹರಿಣಿ ಕೈಗೆ ಮೊಬೈಲ್ ಸಿಗ್ತಿದ್ದಂತೆ ಮತ್ತೆ ಯಶಸ್ನನ್ನ ಸಂಪರ್ಕಿಸಿದ್ಲು. ಆಗ ಜೂನ್ 7ರಂದು ಯಶಸ್ ಹರಿಣಿಯನ್ನ ಭೇಟಿಯಾಗಬೇಕು ಅಂತ ಯಶಸ್ ಕರೆಸಿಕೊಂಡಿದ್ದ. ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಎಂದು ಹರಿಣಿ ಯಶಸ್ ಭೇಟಿಗೆ ಬಂದಿದ್ಲು. ಹರಿಣಿ ಸಿಗ್ತಿದ್ದಂತೆ ಯಶಸ್ ಓಯೋ ರೂಮ್ ಬುಕ್ ಮಾಡಿದ್ದ. ಇಬ್ಬರು ಭೇಟಿಯಾಗಿ ಟೈಮ್ ಸ್ಪೆಂಡ್ ಮಾಡುತ್ತಿದ್ರು. ರೂಮ್ನಲ್ಲಿ ಚೆಲ್ಲಾಟಕ್ಕೆ ಚಕ್ಕಂದಕ್ಕೆ ಇಳಿದು ನಂತರ ನನ್ನ ಬಿಟ್ಟು ಬಿಡು ಅಂತ ಹರಿಣಿ ರೂಮ್ನಿಂದ ಹೊರಟು ಬಿಟ್ಟಿದ್ಲು. ಆಕೆ ಹೊರಡೋಕೆ ಮುಂದಾಗ್ತಿದ್ದಂತೆ ಯಶಸ್ ಹರಿಣಿಗೆ 15 ಬಾರಿ ಚಾಕುವಿನಿಂದ ಭಯಂಕರವಾಗಿ ಇರಿದು ಆಕೆಯನ್ನ ಕೊಲೆಗೈದಿದ್ದಾನೆ.
ಇನ್ನು ಇದರ ನಂತರ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆದ್ರೆ ಕಡೆ ಕ್ಷಣದಲ್ಲಿ ಬದುಕೋ ಆಸೆ ಹುಟ್ಟಿಬಿಟ್ಟಿತ್ತು ಏನೋ, ತಾನೇ ಹೋಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ವಿಶೇಷ ಅಂದ್ರೆ ವೆಬ್ ಸೀರೀಸ್ ಒಂದು ಈತನ ಕೊಲೆಗೆ ಸ್ಫೂರ್ತಿ ನೀಡಿರೋದು ತನಿಖೆ ವೇಳೆ ಬಯಲಾಗಿದೆ. ಕಳೆದ ಏಪ್ರಿಲ್ನಿಂದ ಹರಿಣಿ ಸಂಪರ್ಕವಿಲ್ಲದೆ ಯಶಸ್ ಸೈಕೋನಂತಾಗಿದ್ದ. ಹೆಚ್ಚು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ತಿದ್ದ ಯಶಸ್ ಕೊಲೆಗೆ ಪ್ಲಾನ್ ಮಾಡಿದ್ದ. ರೇಪ್ ಅಂಡ್ ಮರ್ಡರ್ ಸಿನಿಮಾಗಳನ್ನ ಯಶಸ್ ನೋಡ್ತಿದ್ದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿ ಕೊಲೆ ಮಾಡಿದ್ದೆ ಎಂದು ಆರೋಪಿ ಬಾಯಿ ಬಿಟ್ಟಿದ್ದಾನೆ. ಇನ್ನು ಶ್ರೀಮಂತ ಜಮೀನ್ದಾರ್ ಕುಟುಂಬದ ಸೊಸೆ, ಇಬ್ಬರು ಮಕ್ಕಳ ತಾಯಿ, ಸುಖ ಸಂಸಾರಕ್ಕೆ ಹರಿಣಿಗೆ ಮತ್ತೇನು ಬೇಕಿತ್ತೋ ಗೊತ್ತಿಲ್ಲ. ಆದ್ರೆ ಪರಸಂಗದ ಆಸೆಗೆ ಬಿದ್ದು ಪ್ರಿಯಕರನಿಂದಲೇ ಕೊಲೆಯಾಗಿದ್ದು ನಿಜಕ್ಕೂ ದುರಂತದ ಸಂಗತಿ. ಸುಖ ಸಂಸಾರವಿದ್ದಾಗಲೂ ಹೊರಗಿನ ಪ್ರೇಮದ ಬಲೆಗೆ ಬಿದ್ದು ಈಕೆಯ ಬದುಕು ಕೊನೆಗೆ ಪ್ರೇಮಿಯ ಕೈಯಲ್ಲೇ ಮುಕ್ತಾಯವಾಯಿತು. ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿಂದ ಪ್ರೇರಿತನಾದಂತಹ ಪ್ರೇಮಿ ತಾನು ಪ್ರೀತಿಸಿದವಳನ್ನೇ ಹತ್ಯೆ ಮಾಡಿದ್ನು. ಇನ್ನು ಇದು ಕೇವಲ ವ್ಯಕ್ತಿಗತ ದುರಂತವಲ್ಲ, ಇದು ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ. ನಂಬಿಕೆ ಮರೆತ ಸಂಬಂಧಗಳು ಹೇಗೆ ಪ್ರಾಣವನ್ನ ಕಳೆದುಕೊಳ್ಳುತ್ತವೆ ಅನ್ನೋದಕ್ಕೆ ಈ ಯುವತಿಯ ಅಂತ್ಯ ಕತೆ ಜೀವಂತ ಉದಾಹರಣೆ. ಇಂತಹ ಘಟನೆಗಳು ಪುನರಾವೃತವಾಗದಿರಲಿ, ಪ್ರೇಮ ಅರ್ಥಪೂರ್ಣವಾಗಲಿ, ಹಿಂಸಾತ್ಮಕವಾಗಿರಲಿ ಅನ್ನೋ ಆಶಯದೊಂದಿಗೆ ಇವತ್ತಿನ ಕ್ರೈಮ್ ಸ್ಟೋರಿಯನ್ನ ಮುಕ್ತಾಯಗೊಳಿಸೋಣ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದವರೊಂದಿಗೆ.